ಪುಟ್ಟ ಬಜೆಟ್ ನಲ್ಲಿ ಎಸಿ ಪವರ್ ಸ್ಟೇರಿಂಗ್ FC ಇನ್ಶೂರೆನ್ಸ್ ಎಲ್ಲ ಹೇಳೋದು 95,000 ಬರೀ ಒಂದೇ ನಿಮ್ ಕಡೆಯಿಂದ ಬಂದ 80,000 ಕೊಟ್ಬಿಡಿ ಸರ್ ಫೈನ್ ಸರ್ ಬರೀ 110 ಹೇಳೋದು ಸರ್ ಇವತ್ತು ಆಫರ್ ಬರೀ 95,000 ಕೊಟ್ಬಿಡೋಣ ಸರ್ 95,000ಕ್ಕೆ ನಿಮ್ಗೆ ಸೆಕೆಂಡ್ ಓನರ್ ವಿತ್ ಮ್ಯಾಗ್ವಿಲ್ ಇರೋ ಗಾಡಿ ನಿಮ್ಗೆ ಸಿಗ್ತಿರೋದು ಗುಲಾಬ್ ಜಾಮೂನ್ ಸರ್ ಹಾಟ್ ಕೇಕ್ ತರ ಇದು ಹಾಟ್ ಕೇಕ್ ಈ ತರ ಗಾಡಿ ಎಲ್ಲಿ ಹುಡುಕಿದ್ರು ಸಿಗಲ್ಲ ಆಲ್ಟೋ LX ಬರೀ 1 ಲಕ್ಷ ಕೊಟ್ಬಿಡಿ ಸರ್ ಇದು 1 ಲಕ್ಷ 1 ಲಕ್ಷ ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,50,000 ಫೈನಲ್ ಮಾಡ್ಬಿಡಿ ಸರ್ 2,50,000ಕ್ಕೆ ಸಿಂಗಲ್ ಓನರ್ ಗಾಡಿ ಬರೀ 25,000 ಶೋರೂಮ್ ಸರ್ವಿಸ್ ಇದೆ ಕಾರ್ಡ್ ಇದೆ ಸರ್ 1,45,000 ಕೊಟ್ಬಿಡೋಣ ಸರ್ 1,45,000ಕ್ಕೆ ಅಸೆಂಟ್ ಬೇಕಂದ್ರೆ ನಿಮ್ಗೆ ಮಾಡಲಿ ಸರ್ 1,75 ಹೇಳೋದು ಆಫರ್ಗೋಸ್ಕರ 1,60,000 ಫೈನಲ್ ಮಾಡ್ಬಿಡಿ 1,60,000ಕ್ಕೆ ಫೈನಲ್ 65 ಫೈನಲ್ ಮಾಡ್ಬಿಡಿ 1 ಲಕ್ಷ ಆಫರ್ 1,75,000 ಕೊಟ್ಬಿಡಿ ಸರ್ 1,75,000ಕ್ಕೆ i20 ನಿಮ್ಗೆ ಸಿಗ್ತಿರೋದು ಗಾಡಿ 1,80,000 ಕೊಟ್ಬಿಡಿ ಸರ್ 1,80,000 ಇದು ಬೇಡ ಸರ್ ಇದು ಇನ್ನೊಂದಿದೆ ಸರ್ 1,75,000 ಕೊಟ್ಬಿಡಿ ಸರ್ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,70,000 ಕೊಟ್ಬಿಡಿ ಸರ್ 2,70,000ಕ್ಕೆ 8 ಸೀಟರ್ ಸರ್ ಬರೀ 31,000 ಹೊಡಿದೆ ಸಿಂಗಲ್ ಓನರ್ ಬರೀ 31,000 ಹೌದೌದು ಹೇಳೋದು 145 ಸರ್ 1,35,000 ನಿಮ್ಗೆ ಫೆಸ್ಟಿವಲ್ಗೆ ಆಫರ್ ಕೊಟ್ಬಿಡಿ ಸರ್ 2 ಲಕ್ಷ ಕೊಟ್ಬಿಡೋಣ ಸರ್ ಇದು 2 ಲಕ್ಷಕ್ಕೆ ಡೀಸೆಲ್ ವೇರಿಯಂಟ್ ಹೌದು ಸರ್ ಶರಣ್ರಿ ಎಲ್ಲರೂ ಹೆಂಗಿದ್ರೆ ನಾನು ಆರಾಮದನಿ ನೆಕ್ಸ್ಟ್ ಕಾರ್ಸ್ ಬಂದು 2 ಮಂತ್ಸ್ ಆಯ್ತು ಅಂಡ್ ಈ ಸರ್ತಿ ಬಂಪರ್ ಆಫರ್ ಗೌರಿ ಗಣೇಶ ಹಬ್ಬಕ್ಕೆ ಕೊಡ್ತೀರಾ ಅಂತ ಹೇಳ್ಬೋದು 80,000 ಹಿಡ್ಕೊಂಡು ಆಲ್ಮೋಸ್ಟ್ 5 ರಿಂದ 10 ಲಕ್ಷದವರೆಗೆ ಗಾಡಿ 8 ಲಕ್ಷವರೆಗೂ ಇದೆ ಸರ್ 8 ಲಕ್ಷದವರೆಗೆ ಗಾಡಿ ಇದೆ ಅಂಡ್ ಸ್ಟಾಕ್ಸ್ ನೋಡಬಹುದು ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಆಲ್ಮೋಸ್ಟ್ 80 ರಿಂದ 85 ಗಾಡಿಗಳು ಈ ಶೋರೂಮ್ ಅಲ್ಲಿ ಸಿಗುತ್ತೆ ಅಂಡ್ ಲೊಕೇಶನ್ ಎಲ್ಲಾ ಡೀಟೇಲ್ ಸರ್ ನ ಕೇಳೋಣ ಸರ್ ವೆಲ್ಕಮ್ ಟು ಸರ್ ಅಂಡ್ ಗೌರಿ ಗಣೇಶ ಹಬ್ಬಕ್ಕೆ ಆಫರ್ ಏನ್ ಕೊಡ್ತಿದ್ದೀರಾ ಸರ್ ಸರ್ ನಾವು ಕೊಡೋದೇ ರೀಸನಬಲ್ ರೇಟ್ ಸರ್ ನಾವು ಬೇರೆ ಯಾವ ತರ ಕಮಿಷನ್ ತಗೊಳಲ್ಲ ಆಸ್ ಇಟ್ ಈಸ್ ಹೆಂಗಿದೆ ಹಿಂಗೆ ವೆಹಿಕಲ್ ಇರುತ್ತೆ ಬಂದ್ ನೋಡ್ಲಿ ವೆಹಿಕಲ್ ನೋಡ್ಲಿ ಚೆಕ್ ಮಾಡ್ಲಿ ಅವ್ರ ಮೆಕ್ಯಾನಿಕ್ ತೋರಿಸಿ ನೋಡ್ಲಿ ಆಮೇಲೆ ಅವ್ರ ಫೈನಾನ್ಸ್ ಕೂಡ ನಾವು ಮಾಡಿಸ್ಕೊಡ್ತೀವಿ ಕರ್ನಾಟಕ ಸಿವಿಲ್ ಚೆನ್ನಾಗಿದೆ ಎಲ್ಲಿ ಬೇಕಾದ್ರೂ ನಾವು ಫೈನಾನ್ಸ್ ಮಾಡಿಸ್ಕೊಡ್ತೀವಿ ಅಂಡ್ ಲೋನ್ ಹೋಗೋದಾದ್ರೆ ಆಲ್ ಓವರ್ ಕರ್ನಾಟಕ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಸರ್ ನಾಗರಬಾವಿ ಸರ್ಕಲ್ ಇಂದ ಈ ನಮ್ಮ ತಿಂಡಿ ಹೋಟ್ಲು ಹೋಗೋ ರೂಟ್ ನಲ್ಲಿ ಒಂದ್ ದೊಡ್ಡ ಮೋದಿ ಸಿಗುತ್ತೆ ಆ ಮೋದಿ ಪಕ್ಕದಲ್ಲೇ ನಮ್ಮ ಆಫೀಸ್ ಹಿಂದೆನೆ ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರಬಾವಿ ಹೌದು ನೆಕ್ಸ್ಟ್ ಕಾರ್ಸ್ ಗೂಗಲ್ ಅಲ್ಲಿ ಹಾಕಿದ್ರು ಕೂಡ ನಿಮ್ಗೆ ಸಿಗುತ್ತೆ ಲೊಕೇಶನ್ ಡೈರೆಕ್ಟ್ ಆಗಿ ಇಲ್ಲೇ ಬರ್ತೀರಾ ಕೆಳಗಡೆ ನಂಬರ್ ಹಾಕಿರ್ತೀನಿ ಅವ್ರಿಗೆ ಹಾಯ್ ಅಂತ ಕಳಿಸಿದ್ರು ಲೊಕೇಶನ್ ಬರುತ್ತೆ ಈ ಸಾರ್ತಿ ರೆಗ್ಯುಲರ್ ಸ್ಟಾಕ್ಸ್ ಗಿಂತ ಜಾಸ್ತಿನೇ ಸ್ಟಾಕ್ಸ್ ಸರ್ ಎಷ್ಟು ಸ್ಟಾಕ್ಸ್ ಇದೆ ಸರ್ ಒಂದು 85 ವೆಹಿಕಲ್ಸ್ ಇದೆ 85 ವೆಹಿಕಲ್ ಹೌದೌದು 80,000 ಹಿಡ್ಕೊಂಡು 8 ಲಕ್ಷ ಓಕೆ ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್ ಮಾಡಿ ಸರ್ ಓಕೆ ಸರ್ ಎಸ್ ಸರ್ ಫಸ್ಟ್ ಗಾಡಿ ಸ್ವಿಫ್ಟ್ ಇಂದಾನೆ ಸ್ಟಾರ್ಟ್ ಮಾಡೋಣ ಹೌದು ಸರ್ ಡೀಸೆಲ್ ಪೆಟ್ರೋಲ್ ಸರ್ ಇದು ಡೀಸೆಲ್ ಸರ್ ಇದು ಓಕೆ 2009 ಮಾಡಲು ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ ಬಾಡಿಯಲ್ಲಿ ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ ಸಿಸ್ಟಮ್ ಇದೆ ಒಳ್ಳೆ ಸೀಟ್ ಕವರ್ ಇದೆ LDI ಸರ್ AC ಪವರ್ ಸ್ಟೇರಿಂಗ್ ಒಳ್ಳೆ ಇಂಟೀರಿಯರ್ ಇದೆ ಟೈರ್ ಎಲ್ಲ ತುಂಬಾ ಚೆನ್ನಾಗಿದೆ AC ಪವರ್ ಸ್ಟೇರಿಂಗ್ ಇದೆ ಗಾಡಿ ನೀಟ್ ಆಗಿದೆ ಸರ್ ಇದು ಓಡಿರೋದು ಸರ್ ಇದು ಓಡಿದೆ ಒಂದು 86 ಚೇಂಜ್ ಓಡಿದೆ ಸರ್ ಇದು ಓಕೆ ಅಂಡ್ ಪ್ರೈಸಿಂಗ್ ಏನ್ ಹೇಳ್ತಿದ್ರಾ ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2 ಲಕ್ಷ ಕೊಟ್ಬಿಡೋಣ ಸರ್ ಇದು 2 ಲಕ್ಷಕ್ಕೆ ಡೀಸೆಲ್ ವೇರಿಯಂಟ್ ಹೌದು ಸರ್ ಓಕೆ 210 ಹೇಳೋದು ನಿಮ್ಗೆ ಇದಕ್ಕೆ ಆಫರ್ 2 ಲಕ್ಷ ಫೈನಲ್ ಕೊಟ್ಬಿಡಿ ಸರ್ ಗೌರಿ ಗಣೇಶ ಹಬ್ಬಕ್ಕೆ 2 ಲಕ್ಷ ಕೊಟ್ಬಿಡಿ ಸರ್ 2 ಲಕ್ಷಕ್ಕೆ ನಿಮ್ಗೆ ಡೀಸೆಲ್ ಗಾಡಿ FC ಇನ್ಶೂರೆನ್ಸ್ ಫ್ರೆಶ್ ಇದೆ ಗಾಡಿ ರನ್ನಿಂಗ್ ತುಂಬಾ ಚೆನ್ನಾಗಿದೆ ಹೊಸ ಟೈರ್ ಗಾಡಿ ನೀಟ್ ಆಗಿದೆ ಓಕೆ ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಬನ್ನಿ ಸರ್ ಹುಂಡಾಯಲ್ಲಿ i20 ಸರ್ 2014 ಮಾಡಲಿದ್ದು ಮಂಗಳೂರು ಪಾಸಿಂಗ್ ಆಗಿರೋದು ಬೆಂಗಳೂರು ಟ್ರಾನ್ಸ್ಫರ್ ಆಗಿದೆ ಸೆಕೆಂಡ್ ಒಂದು ಸ್ಪೋರ್ಟ್ಸ್ ವರ್ಷನ್ ಇದು ಗಾಡಿ ತುಂಬಾ ಚೆನ್ನಾಗಿದೆ AC ಪವರ್ ಸ್ಟೇರಿಂಗ್ ಪೌಂಡ್ ಮ್ಯಾಗ್ವಿಲ್ ಏರ್ ಬ್ಯಾಗ್ ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ನೀಟ್ ಆಗಿದೆ ಸ್ಪೋರ್ಟ್ಸ್ ವೇರಿಯಂಟ್ ಹೌದೌದು ಇಂಟೀರಿಯರ್ ತುಂಬಾ ಚೆನ್ನಾಗಿದೆ ಸರ್ ಸ್ಟೇರಿಂಗ್ ಅಲ್ಲಿ ವಾಲ್ಯೂಮ್ ಕಂಟ್ರೋಲ್ಸ್ ಬರುತ್ತೆ ಅಂಡ್ ಸ್ಪೋರ್ಟ್ಸ್ ವೇರಿಯಂಟ್ ಡೀಸೆಲ್ ಸರ್ ನಿಮಗೆ ಹಾಗೆ ಮತ್ತೆ ಓಡಿರೋದು ಎಷ್ಟಾಗಿರುತ್ತೆ ಸರ್ ಸರ್ ಇದು ಓಡಿದೆ ಒಂದು 88 ಚೇಂಜ್ ಏನು ಓಡಿದೆ 88,000 ಏನ್ ಪ್ರೈಸ್ ಕೊಟ್ಟು ಮಾಡ್ತೀರಾ ಸರ್ ಇದು ಬಂದ್ಬಿಟ್ಟು ಸರ್ ಹೇಳೋದು 375 ಒಂದು 3,60,000 ಫೈನಲ್ ಮಾಡ್ಬಿಡಿ 3,60,000ಕ್ಕೆ ನಿಮಗೆ ಫೆಸ್ಟಿವಲ್ ಆಫರ್ ಹೌದು ಸರ್ ಹಾಗೆ ನೆಕ್ಸ್ಟ್ ಮತ್ತೊಂದು ಸ್ಯಾಂಟ್ರಾ ಇರೋದು ಸರ್ 2007 ಮಾಡಲು 2007 ಮಾಡಲ್ ಸಿಂಗಲ್ ಓನರ್ ಇದು ಓಕೆ AC ಪವರ್ ಸ್ಟೇರಿಂಗ್ ಪೌಂಡ್ ಇದೆ FC ಇನ್ಶೂರೆನ್ಸ್ ರನ್ನಿಂಗ್ ಇದೆ ಗಾಡಿ ಎಲ್ಲ ತುಂಬಾ ಚೆನ್ನಾಗಿದೆ ಹೌದು 2 ವೀಲರ್ ಬೆಲ್ಲ ಇದು ಸರ್ ಇದು ಹೇಳೋದು 145 ಸರ್ 1,35,000 ನಿಮ್ಗೆ ಫೆಸ್ಟಿವಲ್ಗೆ ಆಫರ್ ಕೊಟ್ಬಿಡಿ ಸರ್ 1,35,000ಕ್ಕೆ ಸ್ಯಾಂಟ್ರೋ ಜಿಂಗ್ ಸಿಗ್ತಿರೋದು ನಿಮ್ಗೆ ಅಂಡ್ 2 ಪವರ್ ವಿಂಡೋಸ್ ಬರುತ್ತೆ ನಿಮ್ಗೆ AC ಪವರ್ ಸ್ಟೇರಿಂಗ್ ಅದಾದ ನಂತರ ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಅಂಡ್ ಮೈಲೇಜ್ ಹೋಗೋದ್ರೆ ಒಂದು 16 ಬರುತ್ತೆ ಹೌದೌದು ಸರ್ ಓಕೆ ಹಾಗೆ ಮತ್ತೊಂದು ಡೀಸೆಲ್ ವೇರಿಯಂಟ್ ಅಲ್ಲಿ 2013 ಮಾಡಲು ಡೀಸೆಲ್ ವರ್ಣ ಗಾಡಿ ಇದು ಒರಿಜಿನಾಲಿಟಿ ಇದೆ ಒಂದು ಆಯಿಲ್ ಸರ್ವಿಸಿಂಗ್ ಮಾಡಬೇಕು ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,45,000 ಕೊಟ್ಬಿಡಿ ಸರ್ ಫೈನಲ್ ಓನರ್ ಸರ್ ಓನರ್ 3 ಆಗಿದೆ ಸರ್ 2,45,000 ಕೊಟ್ಬಿಡಿ ಸರ್ 2,45,000ಕ್ಕೆ ನಿಮ್ಗೆ ವರ್ಣ ಡೀಸೆಲ್ ವೇರಿಯಂಟ್ ಸಿಕ್ಕಿರೋದು ನಿಮ್ಗೆ ಅಂಡ್ ಥರ್ಡ್ ಓನರ್ ಆಗಿರೋದು ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು ಹಾಗೆ ರೆಡ್ ಕಲರ್ ಅಲ್ಲಿ ಚವರ್ಲೆಟ್ ಬೀಟ್ ಹೋಗೋದಾದ್ರೆ ಸರ್ 2012 ಮಾಡಲು ಬರೀ 31,000 ಹೊಡಿದೆ ಸಿಂಗಲ್ ಓನರ್
ಬರೀ 31,000. ಹೌದೌದು. ಬರೀ ಹೇಳೋದು 2-10 ಹೇಳೋದು ಫೈನಲ್ ಫೆಸ್ಟಿವಲ್ ಆಫರ್ಗೆ 2 ಲಕ್ಷ ಕೊಟ್ಬಿಡೋಣ ಸರ್. 2 ಲಕ್ಷಕ್ಕೆ ಬರೀ 35,000. 31,000 ಓಡಿರೋ ಗಾಡಿ ಚವರ್ಲೆಟ್ ಬೀಟು LT ವೇರಿಯಂಟ್ ನಿಮ್ಗೆ ಸಿಕ್ತಿರೋದು. ಪೆಟ್ರೋಲ್ ಅಲ್ವಾ ಸರ್? ಹೌದು ಸರ್, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಟೈರ್ ಕಂಡೀಷನ್ ಚೆನ್ನಾಗಿದೆ. ಹಾಗೆ ನಿಮ್ಗೆ ನೆಕ್ಸ್ಟ್ ಸ್ವಿಫ್ಟ್ ಇದು ಓಕೆ. ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಸರ್ ಆಲ್ಟೋ 800 2012 ಮಾಡಲು LXi AC ಇದೆ, ಪವರ್ ಸ್ಟೀರಿಂಗ್ ಇದೆ, ಪವರ್ ವಿಂಡೋ ಇದೆ. ಓನರ್ ಇದು ಸೆಕೆಂಡ್ ಓನರ್ ಸರ್. ಇದು ಸೆಕೆಂಡ್ ಓನರ್. ಒಳ್ಳೆ ನೋಡಬಹುದು, ಚೆನ್ನಾಗಿದೆ. ಅಂಡ್ ಓಡಿರೋದು ಸರ್ ಇದು ಓಡಿದೆ ಒಂದು 78 ಚೇಂಜ್ ಓಡಿದೆ ಸರ್. 78-80. ಟೈರ್ ಕಂಡೀಷನ್ ಇನ್ನು ಬಟನ್ಸ್ ಎಲ್ಲ ಹಾಗೆ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಮಾತ್ರ ವೆಲ್ ಮೇಂಟೈನ್ ಆಗಿರೋದು. ಸಣ್ಣ ಪುಟ್ಟ ಗ್ರಾಚಸ್ ಇದೆ, ಒರಿಜಿನಾಲಿಟಿ ಇದೆ, ಆರಾಮಾಗಿ ಫೈನಾನ್ಸ್ ಆಗುತ್ತೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,90,000 ಫೈನಲ್ ಮಾಡ್ಬಿಡಿ ಸರ್. 1,90,000ಕ್ಕೆ ನಿಮ್ಗೆ ಓನ್ ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಆಲ್ಟೋ K10 ಆಲ್ಟೋ 800 ಸಿಕ್ತಿರೋದು ನಿಮ್ಗೆ. ಇದು ಬೇಡ ನಿಮ್ಗೆ ಮತ್ತೊಂದು ಸ್ವಿಫ್ಟ್ ಅಲ್ಲಿ ಇರೋದು ಗಾಡಿ ಸರ್. 2007 ಮಾಡಲು VXi. ಓಕೆ. ಇದು ಬಂದ್ಬಿಟ್ಟು AC ಪೋಸ್ಟರಿಂಗ್ ಪಾಯಿಂಟ್ ಇದೆ, FC ಇನ್ಶೂರೆನ್ಸ್ ಇದೆ. ಬರೀ ಇದು ಬಂದ್ಬಿಟ್ಟು 1,80,000 ಕೊಟ್ಬಿಡಿ ಸರ್. 1,80,000 ಸರ್. ಇದು ಬೇಡ ಸರ್, ಇದು ಇನ್ನೊಂದು ಇದೆ ಸರ್. 1,75,000 ಕೊಟ್ಬಿಡಿ ಸರ್. 1,70,000 ಶಿಫ್ಟ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. 1,75,000 ಇದು ಗಾಡಿ ಬೇಕಾ? 1,85,000 ಅದು ಗಾಡಿ ಬೇಕಾ? ಹೌದೌದು. ಇದು ಓನರ್ ಸರ್? ಇದು ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಇದು ಅದು ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಇದು ಫ್ಯಾಮಿಲಿಗೆ ಇದು ನೋಡಿ ಸರ್. ಹೇಳಿ. ಝೈಲೋ 2010 ಮಾಡಲು ಡೀಸೆಲ್ ಗಾಡಿ, AC ಪೋಸ್ಟರ್ ಪಾಯಿಂಟ್, ಮ್ಯಾಗ್ವಿಲ್, ಒಳ್ಳೆ ಟೈರ್ ಇದೆ. ಬದ ಆಚೆ ನಿಲ್ಸಿ ಟಾಪ್ ಬಾಂಡೆಡ್ ಶೇಡ್ ಆಗಿದೆ. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,75,000 ಕೊಟ್ಬಿಡಿ ಸರ್. 2,75,000ಕ್ಕೆ 8 ಸೀಟರ್ ಸರ್. 8 ಸೀಟರ್ ಡೀಸೆಲ್ ವೇರಿಯಂಟ್. ಡೀಸೆಲ್ AC ಪೋಸ್ಟರಿಂಗ್ ಪಾಯಿಂಟ್ ಇದೆ, ಒಳ್ಳೆ ಬಕೆಟ್ ಸೀಟ್ ಇದೆ. ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಆಗಿರುತ್ತೆ. ರೂಫ್ AC ಕೂಡ ಬರುತ್ತೆ ಸರ್. ಇದು ರೂಫ್ AC ಎಲ್ಲ ಬರುತ್ತೆ ನಿಮ್ಗೆ. ಝೈಲೋ ಬೇಕಂದ್ರೆ ಬರೀ 2,75,000 ಕೊಟ್ಬಿಡಿ. 2,75,000ಕ್ಕೆ ಡೀಸೆಲ್ ಬೇಕಾ? ಆಲ್ಟೋಗಳು ಇದೆ ಕಡಿಮೆ ಬಜೆಟ್ ನಲ್ಲಿ. ಹೇಳಿ. ಇದು ನೋಡಿ ಸರ್, 2009 ಮಾಡಲು ಸಿಂಗಲ್ ಓನರ್ LXi ಗಾಡಿ ನೀಟ್ ಆಗಿದೆ. ಓನರ್ ಸಿಂಗಲ್ ಓನರ್ ಗಾಡಿ. ಹೌದೌದು. AC ಪವರ್ ಸ್ಟೀರಿಂಗ್ ಇದೆ, ಒಳ್ಳೆ ಇಂಟೀರಿಯರ್ ಇದೆ, ಸಿಸ್ಟಮ್ ಇದೆ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,75,000 ಹೇಳುದು. ಆಫರ್ಗೋಸ್ಕರ 1,60,000 ಫೈನಲ್ ಮಾಡ್ಬಿಡಿ. 1,60,000ಕ್ಕೆ ಫೈನಲ್. 65 ಫೈನಲ್ ಮಾಡ್ಬಿಡಿ. 1,60,000 ಇಲ್ಲ 65,000 ಮಾಡಿ. 65,000. ಓಕೆ. ಹಾಗೆ ನೆಕ್ಸ್ಟ್ ಗಾಡಿ ಇನ್ನ ಬೇಕಾ ಸರ್? ಡೀಸೆಲ್ ಗಾಡಿ ಫೋರ್ಡ್ ಫಿಯೆಸ್ಟಾ 2011 ಮಾಡಲು ಡೀಸೆಲ್, AC ಪವರ್ ಸ್ಟೀರಿಂಗ್ ಪಾಯಿಂಟ್ ಇದೆ, ಗಾಡಿ ಒರಿಜಿನಾಲಿಟಿ ಇದೆ. ಇದು ಬಂದ್ಬಿಟ್ಟು ಫೈನಲ್ ಹೇಳೋದು 2,10. ಫೈನಲ್ ಟು ಫೈನಲ್ 1,95,000 ಕೊಟ್ಬಿಡಿ ಸರ್. 1,95,000ಕ್ಕೆ ಫೋರ್ಡ್ ಫಿಯೆಸ್ಟಾ ಡೀಸೆಲ್ ವೇರಿಯಂಟ್ ಮಾಡಲು. ಓನರ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಆಗಿರೋದು. ಹಾಗೆ ಅದು ಬೇಡ ಮತ್ತೊಂದು ಈ ಕಡೆ ಸ್ವಿಫ್ಟ್ ಒಂದಿರೋದು ಸರ್. ಅದು ನೋಡಿ ಸರ್, ಸ್ವಿಫ್ಟ್ ಇದೆ, I20 ಇದೆ. I20 ನೋಡಿ ಸರ್, 2011 ಮಾಡಲು ಡೀಸೆಲ್. ಬರ 1,70,000 ಕೊಟ್ಬಿಡ ಸರ್. 1,00,000 ಹೇಳೋದು. 1,00,000 ಆಫರ್. 1,70,000 ಕೊಟ್ಬಿಡಿ ಸರ್. 1,75,000ಕ್ಕೆ I20 ನಿಮ್ಗೆ ಸಿಕ್ತಿರೋದು ಗಾಡಿ. ಅಂಡ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಯಾವ ವೇರಿಯಂಟ್ ಸರ್ ಇದು? ಸರ್ 2000 ಮ್ಯಾಗ್ನಾ ಸರ್. ಇದು ಮ್ಯಾಗ್ನಾ. ಹೌದೌದು. ಅಂಡ್ ಓನರ್ 3 ಆಗಿರ್ತದೆ. 1,70,000ಕ್ಕೆ ನಿಮ್ಗೆ I20 ಬೇಡ, ನಿಮ್ಗೆ ಸ್ವಿಫ್ಟ್ ಬೇಕಂದ್ರೆ ವಿತ್ ಮ್ಯಾಗ್ವಿಲ್ ಇರೋ ಗಾಡಿ ಸರ್. 2010 ಮಾಡಲು VDI ಆಫ್ಟರ್ ಕೂಡ ಮ್ಯಾಗ್ವಿಲ್ ಇದೆ, AC ಪವರ್ ಸ್ಟೀರಿಂಗ್ ಪಾಯಿಂಟ್ ಇದೆ, ಗಾಡಿ ಒರಿಜಿನಾಲಿಟಿ ಇದೆ. ಇದು ಫೈನಲ್ ಟು ಫೈನಲ್ 2,75,000 ಕೊಟ್ಬಿಡಿ ಸರ್. 2,75,000ಕ್ಕೆ ಡೀಸೆಲ್ ವೇರಿಯಂಟ್. ಶಿಫ್ಟ್ ಗೊತ್ತಲ್ಲ ಸರ್, ಡೀಸೆಲ್ ಗಾಡಿ ಫುಲ್ ಡಿಮ್ಯಾಂಡ್ ಇದೆ. ಇದು ಬೇಡ ನಿಮ್ಗೆ ಇನ್ನೊಂದು ಶಿಫ್ಟ್ ಡೀಸೆಲ್ ಕೊಡ್ತೀನಿ ಬನ್ನಿ ಸರ್. ಹೇಳಿ. 2013 ಮಾಡಲು ಸಿಂಗಲ್ ಓನರ್ ಗಾಡಿ ಒರಿಜಿನಾಲಿಟಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಎಲ್ಲೂ ಡೆಂಟು ಕ್ರಾಚಸ್ ಎಲ್ಲ ಫೈನಾನ್ಸ್ ಮಾಡ್ಕೊಡ್ತೀವಿ. ಇದು ಬಂದ್ಬಿಟ್ಟು ಫೈನಲ್ 2,75,000 ಹೇಳೋದು. ಫೈನಲ್ ಟು ಫೈನಲ್ 3,50,000 ಕೊಟ್ಬಿಡೋಣ. 3,55,000ಕ್ಕೆ ನಿಮ್ಗೆ ಈ ಗಾಡಿ ಸಿಕ್ತಿರೋದು. ಡೀಸೆಲ್ ಅಲ್ವಾ? ಪೆಟ್ರೋಲ್ ಸರ್. ಪೆಟ್ರೋಲ್ VXi. ಡೀಸೆಲ್ ಕೂಡ ಇದೆ ನಮ್ಮ ಹತ್ರ. ಡೀಸೆಲ್ ಕೂಡ ಇದೆ, ಪೆಟ್ರೋಲ್ ಇದೆ, ಎಲ್ಲ ಇದೆ ಸರ್. ಸರ್ ಕೊರೋಲಾ ಸರ್. ಇದು ಟಾಪ್ ಅಂಡ್ ಮಾಡಲು AC ಪವರ್ ಸ್ಟೀರಿಂಗ್ ಪಾಯಿಂಟ್, ಮ್ಯಾಗ್ವಿಲ್, ಒಳ್ಳೆ ಇಂಟೀರಿಯರ್ ಗಾಡಿ ನೋಡಿ ತುಂಬಾ ಚೆನ್ನಾಗಿದೆ. ಒಳ್ಳೆ ಬೆನ್ಸ್ ತರ ಇದೆ, ರಿವರ್ಸ್ ಕ್ಯಾಮರಾ ಇದೆ, ಗಾಡಿ ನೀಟ್ ಆಗಿದೆ. 2 ಏರ್ ಬ್ಯಾಗ್ ಬರುತ್ತೆ, ಒರಿಜಿನಲ್ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,10 ಹೇಳೋದು. ಆಫರ್ ನಲ್ಲಿ 1,90,000 ಕೊಟ್ಬಿಡೋಣ ಸರ್. 1,90,000ಕ್ಕೆ ನಿಮ್ಗೆ ಕೊಟ್ಬಿಡೋಣ ಸರ್. 90,000 ಆಗುತ್ತೆ. ಫೈನಲ್ 95 ಮಾಡ್ಬಿಡಿ ಸರ್. ಓಕೆ. ಹಾಗೆ ಇನ್ನ ಬೇಕಾ? ಇನ್ನೊಂದು ಸಣ್ಣ ಬಜೆಟ್ ಗಾಡಿ ಕೊಡ್ತೀನಿ. ಬಲಿನೋ ಅಸೆಂಟ್ 2010 ಮಾಡಲು
VXI AC ಪವರ್ ಸ್ಟೇರಿಂಗ್ ಪವರ್ ಇದೆ, ಗಾಡಿ ಒರಿಜಿನಾಲಿಟಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದ್ಬಿಟ್ಟು 1 ಲಕ್ಷ ಹೇಳೋದು 160, ಫೈನಲ್ ಟು ಫೈನಲ್ 1,45,000 ಕೊಟ್ಬಿಡೋಣ ಸರ್. 1,45,000ಕ್ಕೆ ಅಸೆಂಟ್ ಬೇಕಂದ್ರೆ ನಿಮ್ಗೆ ಮಾಡಲಿ ಸರ್. ಓನರ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಆಗಿರುತ್ತೆ. ಹಾಗೆ ಹೋಂಡಾ ಸಿಟಿ ನೋಡೋರಿಗೆ ವಿ ವೇರಿಯಂಟ್ ಅಲ್ಲಿ ಇರೋದು ಸರ್ ಹೇಳಿ ಸರ್. 2009 ಮಾಡಲು, ಟಾಪ್ ಅಂಡ್ ಮಾಡಲು, ಆಟೋಮೆಟಿಕ್. ಓಕೆ. ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಇದೆ, ಗಾಡಿ ಒರಿಜಿನಾಲಿಟಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3,15,000 ಕೊಟ್ಬಿಡೋಣ ಸರ್. 3,15,000 ಟಾಪ್ ಅಂಡ್ ಗಾಡಿ. ಹೌದು ಸರ್. ಓಡಿರೋದು ಸರ್? ಓಡಿರೋದು 83 ಚೇಂಜ್ ಓಡಿದೆ. ಬೀಟ್ ನೋಡೋರಿಗೆ ನೋಡಿ ಒಳ್ಳೆ ಬೀಟ್ ಕೊಡ್ತೀನಿ ಸರ್. ನೋಡಿ ಡೀಸೆಲ್ ಗಾಡಿ 2011 ಮಾಡಲು, ಡೀಸೆಲ್, AC ಪವರ್ ಸ್ಟೇರಿಂಗ್ ಪವರ್ ಇದೆ, ಒಳ್ಳೆ ಇಂಟೀರಿಯರ್ ಇದೆ, ಗಾಡಿ ನೀಟ್ ಆಗಿದೆ ನೋಡಿ ಸರ್. ಓಕೆ, ನೋಡಬಹುದು ಇಂಟೀರಿಯರ್ ನೋಡಿ ಸರ್. ನೋಡಿ ಸರ್, ಎಲ್ಲ ಚೆನ್ನಾಗಿದೆ. ಹೌದು ಟಾಪ್ ಅಂಡ್ ಅಲ್ವಾ? ಹೌದು. AC ಇದೆ, ಪವರ್ ಸ್ಟೇರಿಂಗ್ ಇದೆ, ಎಲ್ಲ ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಡೀಸೆಲ್ ಗಾಡಿ. ಪ್ರೈಸಿಂಗ್ ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2 ಲಕ್ಷ ಹೇಳೋದು, ಫೈನಲ್ ಟು ಫೈನಲ್ ಆಫರ್ಗೆ 1,85,000 ಕೊಟ್ಬಿಡೋಣ ಸರ್. 1,85,000 ಹೌದೌದು. ಹಾಗೆ ನೆಕ್ಸ್ಟ್ ಇದು ನೋಡಿ ಸರ್, ಹೋಂಡಾ ಸಿಟಿ, ಸಾರಿ ವರ್ನಾ 2012 ಮಾಡಲ್. ಇದು ಟಾಪ್ ಅಂಡ್ ಮಾಡಲೆ. ಎಕ್ಸೆಸ್, ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಇದೆ, ಬರೀದ್ ಕೆಳಗಡೆ ನಿಲ್ಸಿದೀವಿ ಅಂತ ಗಲೀಜಿದೆ, ವಾಶ್ ಯೂಸ್ ಮಾಡ್ಕೊಡ್ತೀವಿ. ಇದು ಹೇಳೋದು 365, ಫೈನಲ್ ಟು ಫೈನಲ್ 3,45,000 ಕೊಟ್ಬಿಡೋಣ. 3,45,000ಕ್ಕೆ ಟಾಪ್ ಅಂಡ್ ಮಾಡಲು, ಸಿಂಗಲ್ ಅನ್ನೋದು ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್. ಓಕೆ, ಫೈನಾನ್ಸ್ 80% ಲೋನ್ ಆರಾಮಾಗಿ ಆಗುತ್ತೆ ಸರ್. ಓಕೆ, ರೆಡ್ ಆಮೇಲೆ ನೋಡಿ ಸರ್, ಟಾಟಾ ಜಸ್ಟ್ 2016 ಮಾಡಲು, ಸಿಂಗಲ್ ಓನರ್, ಟಾಪ್ ಅಂಡ್ ಮಾಡಲು, ಗಾಡಿ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ನೋಡಿ, AC ಇದೆ, ಪವರ್ ಸ್ಟೇರಿಂಗ್ ಪವರ್ ಇದೆ, ಏರ್ ಬ್ಯಾಗ್, ರಿಮೋಟ್ ಕಂಟ್ರೋಲ್ ಎಲ್ಲ ನೀಟ್ ಆಗಿದೆ ಗಾಡಿ. ಓಕೆ, ಕೂಡ ಇದು ಫೈನಾನ್ಸ್ ಕೂಡ ಆಗುತ್ತೆ. ಇದು ಗಾಡಿ ಓಡಿರೋದು 1 ಲಕ್ಷ ಶೋರೂಮ್ ಸರ್ವಿಸ್ ಇದೆ. ಗಾಡಿ ರನ್ನಿಂಗ್ ಪೆಟ್ರೋಲ್ ಸರ್? ಡೀಸೆಲ್ ಸರ್. ಇದು ಪ್ರೈಸಿಂಗ್ ಸರ್, ಇದು ಬಂದ್ಬಿಟ್ಟು ಸರ್ ಹೇಳೋದು 4,25,000, ಫೈನಲ್ ಟು ಫೈನಲ್ 4,10,000 ಕೊಟ್ಬಿಡಿ ಸರ್. 4,10,000ಕ್ಕೆ. ಅಂಡ್ ಇದು ಫೈನಾನ್ಸ್ ಆಗುತ್ತಲ್ಲ ಸರ್? ಆರಾಮಾಗುತ್ತೆ, ಸಿವಿಲ್ ಚೆನ್ನಾಗಿದೆ. ಓಕೆ, ಹಾಗೆ ನೋಡಿ ಪುಟ್ಟ ಬಜೆಟ್, ಬಡವರು ಬಾದ್ರಮಿ ತರ 2007 ಮಾಡಲು, ಆಲ್ಟೋ LXi ಬರೀ 1 ಲಕ್ಷಕ್ಕೆ ಕೊಟ್ಬಿಡಿ ಸರ್. ಇದು 1 ಲಕ್ಷ 1 ಲಕ್ಷ 95,000. AC ಪವರ್ ಸ್ಟೇರಿಂಗ್ ಪೌಂಡ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, 3 ಓನರ್ ಆಗಿದೆ ಸರ್. 95,000 98,000 ಮಾಡಿ ಸರ್. ಹೋಗಿ ಸರ್, 98,000 ಕಡೆಯಿಂದ ಬಂದ್ರೆ. ಓಕೆ, ಹಾಗೆ ನೆಕ್ಸ್ಟ್ ಮತ್ತೊಂದಿರೋದು ಸರ್, ಹೋಂಡಾ ಬ್ರಿಯೋ 2016 ಮಾಡಲ್ ಸರ್. ಇದು ಟೈರ್ 2016 ಮಾಡಲು, ಬ್ರಿಯೋ ಗಾಡಿ 48,000 ಚೇಂಜ್ ಓಡಿದೆ, ಗಾಡಿ ತುಂಬಾ ಚೆನ್ನಾಗಿದೆ. ಬಹಳ ಜನ ಹುಡುಕ್ತಾ ಇರ್ತಾರೆ. ಬೇರೆ ಗಾಡಿಗಳಿಂದ ಸ್ವಲ್ಪ ಚೇಂಜಸ್ ಇದೆ ಸರ್. ಇದು ಹೌದಾ? ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಇದು ಬರೋದು ಫೈನಲ್ ಟು ಫೈನಲ್ ಹೇಳೋದು 365, ಫೈನಲ್ ಟು ಫೈನಲ್ 3,45,000 ಕೊಟ್ಬಿಡಿ ಸರ್. 3,45,000ಕ್ಕೆ ಬ್ರಿಯೋ ಬೇಕಂದ್ರೆ ಐವಿಟೆಕ್ ಇಂಜಿನ್, ಸಿಂಗಲ್ ಓನರ್ 16 ಮಾಡಲ್ ಸರ್. ಓಕೆ, ಇದು ಬೇಡ ನಮ್ಗೆ ಕ್ವಿಟ್ ಬೇಕಂದ್ರೆ ಕಿಟ್ ಇದೆ ನೋಡಿ ಸರ್. ಒಳ್ಳೆ ಗುಲಾಬ್ ಜಾಮೂನ್ ಗಾಡಿ ತುಂಬಾ ನೀಟ್ ಆಗಿದೆ ಸರ್. ಬಹಳ ಜನ ಹುಡುಕ್ತಾ ಇರ್ತಾರೆ. ಫೈನಾನ್ಸ್ ಕೂಡ ಆಗುತ್ತೆ. 2015 ಮಾಡಲು, ಸಿಂಗಲ್ ಓನರ್, ಬರೀ 78,000 ಹೊಡಿದೆ. ಗಾಡಿ ತುಂಬಾ ರನ್ನಿಂಗ್ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ ನೀಟ್ ಆಗಿದೆ ಗಾಡಿ. 2,25,000 ಕೊಟ್ಬಿಡೋಣ ಸರ್. 2,25,000 ಹೇಳೋದು, ಫೈನಲ್ ಟು ಫೈನಲ್ 2,25,000 ಕೊಟ್ಬಿಡೋಣ. ಸಿಂಗಲ್ ಓನರ್ ಗಾಡಿ. 78,000 ಹೊಡಿದೆ. ಹಾಗೆ ನೆಕ್ಸ್ಟ್ ಸರ್, ಸಿಯಾಜ್ ಇದೆ ನೋಡಿ ಸರ್. 2016 ಮಾಡಲು, HSV ಇಂಜನ್. ಇದು ಟಾಪ್ ಗಾಡಿ ಚೆನ್ನಾಗಿದೆ, ಟಾಪ್ ಗಾಡಿ ನೀಟ್ ಆಗಿದೆ. AC ಪವರ್ ಸ್ಟೇರಿಂಗ್ ಬಂದು, ಮ್ಯಾಗ್ ವೀಲ್ ಎಲ್ಲ ಇದೆ, ಪ್ಲಸ್ ಆಗಿರುತ್ತೆ. ಟಾಪ್ ಅಂಡ್ ಗಾಡಿ, HSVS ಆಗಿರುತ್ತೆ ನಿಮ್ಗೆ. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿರೋದು. ಓಡಿರೋದು ಸರ್? ಇದು ಓಡಿದೆ ಸರ್, ಒಂದು 88 ಚೇಂಜ್ ಓಡಿದೆ ಸರ್. ಓಕೆ, ಅಂಡ್ ಸಿಂಗಲ್ ಓನರ್? ಸಿಂಗಲ್ ಓನರ್. ಪ್ರೈಸಿಂಗ್ ಸರ್, ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 5,75 ಹೇಳೋದು, ಫೈನಲ್ ಟು ಫೈನಲ್ 5,50,000 ಫೈನಲ್ ಮಾಡಿ. 5,55,000ಕ್ಕೆ ಫೈನಾನ್ಸ್ ಮಾಡಿಸ್ಕೊಡ್ತೀವಿ. ಓಕೆ, ಹಾಗೆ ಮತ್ತೊಂದು 2017 ಮಾಡಲು, ಕ್ಲೇಂಬರ್ RXT, AC ಪವರ್ ಸ್ಟೇರಿಂಗ್ ಪೌಂಡ್, ಸಿಂಗಲ್ ಏರ್ ಬ್ಯಾಗ್ ಇದೆ, ಗಾಡಿ ಒರಿಜಿನಾಲಿಟಿ ಇದೆ, ಫೈನಾನ್ಸ್ ಕೂಡ ಆಗುತ್ತೆ, ನೀಟ್ ಆಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3,10 ಹೇಳೋದು, ಫೈನಲ್ ಟು ಫೈನಲ್ 2,95,000 ಕೊಟ್ಬಿಡೋಣ ಸರ್. 2,95,000ಕ್ಕೆ ಕ್ವಿಟ್ ಕ್ಲೈಮರ್ ಸಕ್ಕತ್ತಾಗಿರೋ ಗಾಡಿ ಮಾತ್ರ. ಟೈರ್ ಕಂಡೀಷನ್ ಚೆನ್ನಾಗಿದೆ. ಅಂಡ್ ಸಿಂಗಲ್ ಓನರ್ ಸರ್? ಸಿಂಗಲ್ ಓನರ್ ಸರ್. ಓಕೆ, ಹಾಗೆ ಮತ್ತೊಂದು 2019 ಮಾಡಲು, ಬ್ರೀಜಾ. ಇದು ಟಾಪ್ ಅಂಡ್ ಮಾಡಲು, ಸ್ವಲ್ಪ ಮರದ ಕೆಳಗಡೆ ನಿಲ್ಸಿದ್ದು, ಅದ ಗಲೀಜ್ ಇದೆ, ವಾಶ್ ಗೀಶ್ ಮಾಡಿ ಕೊಡ್ತೀವಿ. ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಇದೆ, ಒರಿಜಿನಾಲಿಟಿ ಇದೆ, ಸಣ್ಣ ಪುಟ್ಟ ಕ್ರಾಚಸ್ ಇದೆ. ಡೀಸೆಲ್ ಅಲ್ವಾ ಸರ್? ಡೀಸೆಲ್. ಇದು ಫೈನಲ್ ಟು 8 ಲಕ್ಷ ಸರ್. ಫೈನಲ್ ಟು ಫೈನಲ್ 7,75,000 ಕೊಟ್ಬಿಡೋಣ ಸರ್. 7,75,000ಕ್ಕೆ ಬ್ರಿಜಾ ಫುಲ್ಲಿ ಟಾಪ್ ಅಂಡ್ ಗಾಡಿ ನಿಮ್ಗೆ ಸಿಕ್ಕಿರೋದು. ಮ್ಯಾಗ್ ವೀಲ್ A to Z ಫೀಚರ್ಸ್ ಇರೋ ಗಾಡಿ. ಲೋನ್ ಹೋಗೋದ್ರೆ 80% ಆರಾಮಾಗಿ ಸಿಗುತ್ತೆ. ಗುಲಾಬ್ ಜಾಮೂನ್ ಸರ್, ಹಾಟ್ ಕೇಕ್ ತರ. ಇದು ಹಾಟ್ ಕೇಕ್. ಈ ತರ ಗಾಡಿ ಎಲ್ರು ಹುಡುಕಿದ್ರು ಸಿಗಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ.
2006 ಮಾಡಲು ಸಿಂಗಲ್ ಓನರ್ AC ಬರೀ 71,000 ಹೊಡಿದೆ. ಇದು ಬಂದ್ಬಿಟ್ಟು ಹೇಳೋದು 1.5 ಬೇಡ, ಫೈನಲ್ ಟು ಫೈನಲ್ 1,25,000 ಕೊಟ್ಬಿಟ್ಟಣ ಸರ್. 1,25,000ಕ್ಕೆ ಗಾಡಿ ಮಾತ್ರ ಹೊರಗಡೆಯಿಂದ ನೋಡ್ತಿದೀನಿ. ಗೋಲ್ಡನ್ ಜುಬ್ಲಿ ತುಂಬಾ ನೀಟ್ ಆಗಿದೆ ಹೋಗಿ ಸರ್. ಗಾಡಿ ಮಾತ್ರ ಇಂಟೀರಿಯರ್ ಮಾತ್ರ ಗಾಡಿ ಹೆಂಗಿದೆ ನೋಡಿ ಸರ್. ಗಾಡಿ 1,25,000 ವರ್ತ್ ಅಂಡ್ ಸರ್ AC ಕೂಡ ಇದೆ ಸರ್. ಇದರಲ್ಲಿ AC ಇದೆ, ಸೀಟ್ ಕವರ್ ಇದೆ. ಗಾಡಿ ಮಡ್ಗೋರ್ಗೆ ತುಂಬಾ ಚೆನ್ನಾಗಿದೆ ಸರ್. ಇದು ಸಕಲೇಶ್ಪುರ ಕಡೆ ಎಲ್ಲ ಹೌದು ಪಟ್ ಅಂತ ತಗೊಂಡ್ ಹೋಗಿ ಬರ್ತಾರೆ ಸರ್. ಅಂಡ್ ಹಾಗೆ ನೆಕ್ಸ್ಟ್ ಗಾಡಿ ಸರ್. ಸರ್ ಇದು 2015 ಮಾಡಲು ಡಿಸೈರ್ VDI. ಇದು AC ಪೋಸ್ಟರಿಂಗ್ ಪಾಯಿಂಟ್ ಇದೆ, ಗಾಡಿ ಒರಿಜಿನಲ್ ಇದೆ. ಇದೆಲ್ಲ ವಾಶ್ ಗಿಶ್ ಮಾಡಿ ಕೊಡ್ತೀವಿ. ಮನೆದ ಕೆಳಗಡೆ ತಣ್ಣಗೆ ನಿಲ್ಸಿರೋದು. ಇದು ಗಾಡಿ ಬಂದ್ಬಿಟ್ಟು ಸಿಂಗಲ್ ಓನರ್ VDI. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 5,75,000 ಹೊಡೆದು 5,55,000 ಕೊಟ್ಬಿಡೋಣ ಸರ್. 5,55,000ಕ್ಕೆ ಈ ಗಾಡಿ ಫೈನಾನ್ಸ್ ಕೂಡ ಆಗುತ್ತೆ ಸರ್. ಹಾಗೆ ಮತ್ತೊಂದು ಇರೋದು ಸರ್ 2000 ಇದು ಹೋಂಡಾ ಅಮೇಜ್ ಪೆಟ್ರೋಲ್ 2015 ಮಾಡಲು. ಇದು ಓಡಿದೆ ಒಂದು 83 ಚೇಂಜ್ ಓಡಿದೆ. ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಹೌದೌದು, ಒಳ್ಳೆ ಇಂಟೀರಿಯರ್ ಇದೆ. ಗಾಡಿ ನೀಟ್ ಆಗಿದೆ, ಚೆನ್ನಾಗಿದೆ. ಅಂಡ್ ಓಡಿರೋದು ಎಷ್ಟಂತ ಹೇಳಿದ್ರೆ ಒಂದು 83 ಚೇಂಜ್ ಓಡಿದೆ ಸರ್ ಪೆಟ್ರೋಲ್. ಅಮೇಜ್ಗೆ ಏನ್ ಹೇಳ್ತೀರಾ? ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 3,75,000 ಕೊಟ್ಬಿಡೋಣ. 3,75,000ಕ್ಕೆ ಅಮೇಜ್ ಐವಿಟೆಕ್ ಇಂಜಿನ್ ಪೆಟ್ರೋಲ್ ವೇರಿಯಂಟ್ ಗಾಡಿ ಸಿಗ್ತಿರೋದು. ಇದ್ರ ಮೇಲೂ ಕೂಡ ಫೈನಾನ್ಸ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಮತ್ತೊಂದು 2009 ಮಾಡಲು i20 ಆಸ್ಟಾ ಟಾಪ್ ಅಂಡ್ ಮಾಡಲಿದ್ದು. ಬ್ಯಾಗ್ ವೀಲ್, ಏರ್ ಬ್ಯಾಗ್ ಇದೆ. ಗಾಡಿ ಕ್ಲೀನ್ ಮಾಡ್ಕೊಡ್ತೀವಿ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,55,000 ಕೊಟ್ಬಿಡಿ ಸರ್. ಫೈನಲ್ 2,50,000ಗೆ ನಿಮ್ಗೆ ಆಸ್ಟಾ ಟಾಪ್ ಅಂಡ್ ಮಾಡಲು ಡೀಸೆಲ್ ಗಾಡಿ ಸರ್. ಇದು ಡೀಸೆಲ್ AC ಎಲ್ಲಾನು ಫೀಚರ್ಸ್ ಬರುತ್ತೆ. ಅಂಡ್ ಓಡಿರೋದು ಎಷ್ಟಾಗಿರುತ್ತೆ ಸರ್? ಇದು ಸರ್ ಇದು ಓಡಿರೋದು ಸರ್ ಒಂದು 86 ಚೇಂಜ್ ಓಡಿದೆ ಸರ್. ಸಿಂಗಲ್ ಸಿಂಗಲ್ ಓನರ್. ಹಾಗೆ ನೆಕ್ಸ್ಟ್ ಸರ್ 2008 ಮಾಡಲು ಸಿಂಗಲ್ ಓನರ್ ಬರೀ 25,000 ಓಡಿದೆ ಸರ್. ಬರೀ 25,000. ಶೋರೂಮ್ ಟ್ರ್ಯಾಕ್ ಇದೆ, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,50,000 ಫೈನಲ್ ಮಾಡ್ಬಿಡಿ ಸರ್. 2,50,000ಕ್ಕೆ ಸಿಂಗಲ್ ಓನರ್ ಗಾಡಿ ಬರೀ 25,000 ಓಡಿರೋದು. ಶೋರೂಮ್ ಸರ್ವಿಸ್ ಇದೆ, ಕಾರ್ಡ್ ಇದೆ ಸರ್. ಸರ್ ನೆಕ್ಸ್ಟ್ ಗಾಡಿ ಸರ್ 2010 ಮಾಡಲು ಹೋಂಡಾ ಸಿಟಿ ಆಟೋಮೆಟಿಕ್. ಗಾಡಿ ನೋಡಿ ಸರ್ ಹೆಂಗ್ ಮೇಂಟೆನೆನ್ಸ್ ಮಾಡಿದ್ದಾರೆ. ವಾಶ್ ಗಿಶ್ ಮಾಡಿ ಕ್ಲೀನ್ ಆಗಿ ಕೊಟ್ಟರು ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೂಡ ಟಾಪ್ ಅಂಡ್ ಮಾಡಲ್ ಸರ್. ಇದು ಬ್ಯಾಕ್ ವೀಲ್ ಇದೆ, ಒಳ್ಳೆ ಇಂಟೀರಿಯರ್ ಇದೆ, ಏರ್ ಬ್ಯಾಗ್ ಕೂಡ ಇದೆ. ಗಾಡಿ ನೀಟಾಗಿ ನೋಡಿ ಹೆಂಗಿದೆ. ಗಾಡಿ ವೆಲ್ ಮೇಂಟೆನೆನ್ಸ್. ಗಾಡಿ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಪಾಲಿಶ್ ಆಗಿ ಹೌದು ನೀಟ್ ಆಗಿದೆ ಸರ್. ಇದು ಓಡಿರೋದು ಸರ್ ಒಂದು 83 ಚೇಂಜ್ ಓಡಿದೆ ಸರ್. ಇದು ಪ್ರೈಸಿಂಗ್ ಇದು ಬಂದ್ಬಿಟ್ಟು ಹೇಳೋದು 3 ಲಕ್ಷ. ಫೈನಲ್ ಟು ಫೈನಲ್ 2,90,000 ಕೊಟ್ಬಿಡೋಣ ಸರ್. 2,90,000 ಟಾಪ್ ಅಂಡ್ ಮಾಡಲು ಆಟೋಮೆಟಿಕ್. ಹೌದು ಸರ್. ಮೈಲೇಜ್ ಸರ್ ಇದು ಬಂದ್ಬಿಟ್ಟು ಮ್ಯಾನುವಲ್ ಗಿಂತ ಒಂದು 2 ಕಿಲೋಮೀಟರ್ ಹೆಚ್ಚು ಕಡಿಮೆ ಬರುತ್ತೆ ಸರ್. ಹಾಗೆ ನೆಕ್ಸ್ಟ್ ಸ್ಪಾರ್ಕ್ ಇರೋದು ವಿತ್ ಮ್ಯಾಗ್ವಿಲ್ ಇರೋ ಗಾಡಿ ಅಂತ ಹೇಳ್ಬೋದು ಈ ಗಾಡಿ. ಅಂಡ್ ನೋಡಬಹುದು ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಯಾರು ಹುಡುಕ್ತಿರೋರಿಗೆ ರೆಡ್ ಕಲರ್ ಅಲ್ಲಿ ಓನರ್ ಸರ್. ಇದು ಸರ್ 2009 ಮಾಡಲು ಸೆಕೆಂಡ್ ಓನರು. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿರೋದು. ಸೆಕೆಂಡ್ ಓನರ್ ಸರ್. ಓಡಿರೋದು ಸರ್ ಓಡಿದೆ ಒಂದು 88 ಚೇಂಜ್ ಅನ್ನು ಓಡಿದೆ ಸರ್. ಪ್ರೈಸಿಂಗ್ ಸರ್ ಬರೀ 1,17 ಸರ್. ಇವತ್ತು ಆಫರ್ ಬರೀ 95,000 ಕೊಡ್ಬಿಡೋಣ ಸರ್. 95,000ಕ್ಕೆ ನಿಮ್ಗೆ ಸೆಕೆಂಡ್ ಓನರ್ ವಿತ್ ಮ್ಯಾಗ್ವಿಲ್ ಇರೋ ಗಾಡಿ ನಿಮ್ಗೆ ಸಿಗ್ತಿರೋದು. ಗಾಡಿ ಮಾತ್ರ ಚೆನ್ನಾಗಿದೆ, ಒಂದ್ಸತಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್ 2012 ಮಾಡಲು ವರ್ನಾ ಫ್ಯೂಡಿಕ್ ಎಕ್ಸೆಸ್ ಟಾಪ್ ಅಂಡ್ ಮಾಡಲು. ಬ್ಯಾಗ್ ವೀಲ್, ಏರ್ ಬ್ಯಾಗ್ ಇದೆ, ಡೀಸೆಲ್ ಗಾಡಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಫೈನಾನ್ಸ್ ಕೂಡ ಆಗುತ್ತೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 4,500 ಹೇಳೋದು. ಫೈನಲ್ ಟು ಫೈನಲ್ 4,25,000 ಕೊಟ್ಬಿಡೋಣ ಸರ್. ಫೈನಲ್ 4,20,000ಕ್ಕೆ ನಿಮ್ಗೆ 25,000ಕ್ಕೆ ಸರ್. 25,000 ಫೈನಾನ್ಸ್ ಕೂಡ ಆಗುತ್ತೆ. ಆಗುತ್ತೆ ಸರ್. ಹಾಗೆ ನೆಕ್ಸ್ಟ್ ಸರ್ 2019 ಮಾಡಲು i20 ಸ್ಪೋರ್ಟ್ಸ್. ಇದು ಗಾಡಿ ಒರಿಜಿನಾಲಿಟಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಎಲ್ಲೂ ಡೆಂಟು ಗ್ರಾಜಸ್ ಏನಿಲ್ಲ, ನೀಟ್ ಆಗಿದೆ. ಫೈನಾನ್ಸ್ ಕೂಡ ಆಗುತ್ತೆ ನಿಮ್ಗೆ. ಡೀಸೆಲ್ ಸರ್ ಪೆಟ್ರೋಲ್. ಏರ್ ಬ್ಯಾಗ್ ಇದೆ, ರಿಮೋಟ್ ಕಂಟ್ರೋಲ್ ಇದೆ. 1 ಲಕ್ಷ ಚಿಲ್ಲರೆ ಓಡಿದೆ. ಶೋರೂಮ್ ಟ್ರ್ಯಾಕ್ ಇದೆ ಸರ್. ಪ್ರೈಸಿಂಗ್ ಇದು ಬಂದ್ಬಿಟ್ಟು ಸರ್ ಫೈನಲ್ 6,500 ಹೇಳೋದು. ಫೈನಲ್ ಟು ಫೈನಲ್ 6,20,000 ಕೊಟ್ಬಿಡೋಣ. 6,20,000ಕ್ಕೆ i20 19 ಮಾಡಲ್ ಸ್ಪೋರ್ಟ್ಸ್ ಸಿಂಗಲ್ ಓನರ್. ಹಾಗೆ ನೆಕ್ಸ್ಟ್ ಮತ್ತೊಂದು ಇರೋದು ಸರ್ ಜಾಜ್. ಸರ್ 2010 ಮಾಡಲು ಜಾಜ್. ಇದು ಕೂಡ ಪೆಟ್ರೋಲ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಇದೆ, ಏರ್ ಬ್ಯಾಗ್ ಇದೆ, ಗಾಡಿ ಒರಿಜಿನಾಲಿಟಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓನರ್ ಸೆಕೆಂಡ್ ಓನರ್ ಸರ್. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಅಂಡ್ ಪ್ರೈಸಿಂಗ್ ಸರ್ ಬಂದ್ಬಿಟ್ಟು 2,10 ಹೇಳೋದು.
ಫೈನಲ್ ಟು ಫೈನಲ್ 2 ಲಕ್ಷ ಕೊಟ್ಬಿಡೋಣ ಸರ್. 2 ಲಕ್ಷಕ್ಕೆ ಹೌದು. ನೆಕ್ಸ್ಟ್ ಮತ್ತೊಂದು 2011 ಮಾಡಲು ಪೆಟ್ರೋಲ್ ಇದು ಸ್ಪೋರ್ಟ್ಸ್ ಮ್ಯಾಗ್ವೀಲ್ ಏರ್ ಬ್ಯಾಗ್ ABS ಇದೆ, ಒರಿಜಿನಾಲಿಟಿ ಇದೆ. ಇದು ಹೇಳೋದು 2.75 ಹೇಳೋದು 2,60,000 ಫೈನಲ್ ಕೊಟ್ಬಿಡಿ ಸರ್. 2,60,000ಕ್ಕೆ ನಿಮ್ಗೆ ಈ ಗಾಡಿ ಸಿಗ್ತಿರೋದು. ಹೌದು, ಸಿಂಗಲ್ ಓನರ್ ಸರ್, ಅದು ಸಿಂಗಲ್. ಹೌದೌದು. ಓಕೆ, ಹಾಗೆ ನೆಕ್ಸ್ಟ್ ಮತ್ತೊಂದು ಸ್ವಿಫ್ಟ್ ವಿಡಿಯೋ ಇರೋದು ಡೀಸೆಲ್ ವೇರಿಯಂಟ್ ಸರ್. 2016 ಮಾಡಲು VDI ಗಾಡಿ ತುಂಬಾ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲ್ ಇದೆ, AC ಪೋಸ್ಟರಿಂಗ್ ತಗೊಂಡು ಗಾಡಿ ಒರಿಜಿನಾಲಿಟಿ ಇದೆ. ಇದು ಬಂದ್ಬಿಟ್ಟು 5 ಅದೇ ಹೇಳೋದು ಫೈನಲ್ ಟು ಫೈನಲ್ 5,10,000 ಕೊಟ್ಬಿಡೋಣ ಸರ್. 5,10,000ಕ್ಕೆ VDI ವೇರಿಯಂಟ್ ನಿಮ್ಗೆ 16 ಮಾಡಲು ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಮ್ಯಾಗ್ವೀಲ್ ಎಲ್ಲ ಬರುತ್ತೆ ನಿಮ್ಗೆ. ಓಡಿರೋ ಸರ್ ಓಡಿದೆ ಸರ್, ಒಂದು 83 ಚೇಂಜ್ ಓಡಿದೆ. ಹಾಗೆ ಮತ್ತೊಂದು ಕ್ವಿಡ್ ನೋಡೋ 2017 ಮಾಡಲು RXT ಸಿಂಗಲ್ ಓನರ್ ಗಾಡಿ ಒರಿಜಿನಾಲಿಟಿ ಇದೆ, ಫೈನಾನ್ಸ್ ಕೂಡ ಆಗುತ್ತೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,45,000 ಕೊಟ್ಬಿಡೋಣ ಸರ್. 2,40,000ಕ್ಕೆ ಕ್ವಿಡ್ RXT ವೇರಿಯಂಟ್ ಸಿಂಗಲ್ ಓನರ್ ಸರ್. ಹಾಗೆ ನೆಕ್ಸ್ಟ್ ವ್ಯಾಗನರ್ ಸರ್ 2010 ಮಾಡಲು VXI ಇದು ಕೂಡ ಒರಿಜಿನಾಲಿಟಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸರ್ 2,35,000 ಕೊಟ್ಬಿಡಿ ಸರ್. 2,35,000ಕ್ಕೆ. ಹೌದೌದು. ಓಕೆ, 2,35,000ಗೆ ನಿಮ್ಗೆ ಈ ಗಾಡಿ ಸಿಗ್ತಿರೋದು. ಅಂಡ್ ವ್ಯಾಗನರ್ ಯಾರು ಹುಡುಕೋರಿಗೆ ಗಾಡಿ ಮಾತ್ರ ನೋಡಬಹುದು. ಯಾವ ವೇರಿಯಂಟ್ ಸರ್ ಇದು? VXI ಸರ್. ಓಕೆ, ಹಾಗೆ ಮತ್ತೊಂದು ಸ್ಯಾಂಟ್ರೋ ಇರೋದು ಸರ್ 2009 ಮಾಡಲು. ಇದು ಕೂಡ AC ಪೋಸ್ಟರಿಂಗ್ ಪೌಂಡ್ ಇದೆ, ಮ್ಯಾಗ್ವೀಲ್ ಇದೆ, FC ಲ್ಯಾಬ್ಸ್ ಇದೆ. ಆಸ್ ಇಟ್ ಈಸ್ FC ಅದ ಮಾಡ್ಕೊಳ್ಳಂಗಿದೆ 1,35,000 ಕೊಟ್ಬಿಡೋಣ ಸರ್. 1,35,000ಕ್ಕೆ FC ಅದ ಮಾಡ್ಕೊಳ್ಳಿ ಸರ್. ಸ್ಯಾಂಟ್ರೋ ಸಿಂಗ್ ಸರ್. ಓಕೆ, ನೋಡಬಹುದು ಟೈರು ಮ್ಯಾಗ್ವೀಲ್ ಎಲ್ಲ ಬರುತ್ತೆ. ಓಡಿರೋದು ಸರ್ ಇದು ಓಡಿದೆ ಒಂದು 70-90 ಏನೋ ಓಡಿರ್ಬೇಕು, ಹೆಚ್ಚು ಕಡಿಮೆ ಸರ್. ಫೈನಲ್ ಪ್ರೈಸ್ FC ಅದ ಮಾಡ್ಕೊಳ್ಳಿ 1,35,000 ಕೊಟ್ಬಿಡ್ಲಿ. 1,35,000ಕ್ಕೆ ನಿಮ್ಗೆ 9 ಮಾಡಲಿ ಸರ್ ಅದು. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ಆಮೇಲೆ 2013 ಮಾಡಲು ಶಿಫ್ಟ್ ಡಿಸೈರ್ ಗಾಡಿ ಮಾತ್ರ ಶೋರೂಮ್ ಟೆಸ್ಟ್ ನಲ್ಲಿ ಇದೆ. ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಒಳ್ಳೆ ನೀಟ್ ಆಗಿದೆ, ಒಂದು ಕಡೆ ಯಾವ್ದು ಮಾಡಂಗಿಲ್ಲ. AC ಪೋಸ್ಟರಿಂಗ್ ತಗೊಂಡು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲ್ ಇದೆ, ಒಳ್ಳೆ ಇಂಟೀರಿಯರ್ ಇದೆ. ಇದು ಹೇಳೋದು 4.25 ಲಕ್ಷ ಹೇಳೋದು. ಫೈನಲ್ ಟು ಫೈನಲ್ 3,95,000 ಕೊಟ್ಬಿಡೋಣ ಸರ್. 3,95,000ಕ್ಕೆ ಡಿಸೈರ್ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀನಿ ಸರ್. ಪೆಟ್ರೋಲ್ ಡೀಸೆಲ್ ಸರ್. VDI ಮ್ಯಾಗ್ವೀಲ್ ಇದೆ ನೋಡಿ ಸರ್. ಗಾಡಿ ಹೆಂಗಿದೆ ನೋಡಿ ಸರ್, ಗಾಡಿ ನೀಟ್ ಆಗಿದೆ ಸರ್. ಗಾಡಿ ಮಾತ್ರ ವೆಲ್ ಮೇಂಟೈನ್ಡ್, ಡೆಂಟು ಸ್ಕ್ರಾಚ್ ಎಲ್ಲೂ ಕಾಣ್ತಿಲ್ಲ ನನಗೆ. ಹಾಗೆ ನೆಕ್ಸ್ಟ್ ಇನ್ನೊಂದು ನೋಡಿ ಸರ್, 2017 ಮಾಡಲು i10 ಗ್ರ್ಯಾಂಡ್ ಸಿಂಗಲ್ ಓನರ್. ಗಾಡಿ ಮಾತ್ರ ಇದು ನೀಟ್ ಆಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಬಾಡಿ ಲೈನ್ ಒರಿಜಿನಾಲಿಟಿ ಇದೆ, ಇಂಜನ್ ಚೆನ್ನಾಗಿದೆ. ಮ್ಯಾಗ್ನ ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 4,25,000 ಕೊಟ್ಬಿಟ್ಟಿದೆ ಸರ್. 4,25,000ಕ್ಕೆ ಗ್ರ್ಯಾಂಡ್ ಐಟನ್ 17 ಸಿಂಗಲ್ ಓನರ್ ಮ್ಯಾಗ್ನಾ ವೇರಿಯಂಟ್ ಗ್ರ್ಯಾಂಡ್ ಐಟನ್ ನಿಮ್ಗೆ ಸಿಗ್ತಿರೋದು. ಗಾಡಿ ಮಾತ್ರ ಇದ್ರ ಮೇಲೂ ಫೈನಾನ್ಸ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ i10 ಇರೋದು ಸರ್ 2009 ಮಾಡಲು. ಇದು ಗಾಡಿ ಇದು ಒರಿಜಿನಾಲಿಟಿ ಇದೆ, ನೀಟ್ ಆಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಒರಿಜಿನಲ್ ಗಾಡಿ. ಇದು ಬಂದು ಫೈನಲ್ ಟು ಫೈನಲ್ 1,85,000 ಕೊಟ್ಬಿಡಿ ಸರ್. 1,85,000ಕ್ಕೆ ಸೆಕೆಂಡ್ ಓನರ್ i10 ಇರೋದು ಸರ್. 2017 ಮಾಡಲು ಡೀಸೆಲ್ ಆಸ್ಪೇರ್. ಇದು ಬಂದ್ಬಿಟ್ಟು 17 ಸಿಂಗಲ್ ಓನರ್, AC ಪೋಸ್ಟರಿಂಗ್ ಪೌಂಡ್, 2 ಏರ್ ಬ್ಯಾಗ್ ಇದೆ, ಒಳ್ಳೆ ಇಂಟೀರಿಯರ್ ಇದೆ, ಗಾಡಿ ಒರಿಜಿನಾಲಿಟಿ ಇದೆ, ರನ್ನಿಂಗ್ ಎಲ್ಲ ತುಂಬಾ ನೀಟ್ ಆಗಿದೆ. ಇದು ಕೂಡ ಫೈನಾನ್ಸ್ ಕೂಡ ಆಗುತ್ತೆ. ಇದು ಬಂದ್ಬಿಟ್ಟು ಸರ್ ಫೈನಲ್ 4,25,000 ಇದು. ಫೈನಲ್ ಟು ಫೈನಲ್ 4,10,000 ಕೊಟ್ಬಿಡೋಣ ಸರ್. 4,10,000ಕ್ಕೆ ಫೋರ್ಡ್ ಐಸ್ಪೈರ್ ನಿಮಗೆ ಸಿಗ್ತಿರೋದು ಸಿಂಗಲ್ ಓನರ್ ಸರ್. ಹೌದೌದು. ಹಾಗೆ ನೆಕ್ಸ್ಟ್ ಮತ್ತೊಂದು 2015 ಮಾಡಲು VXI ಶಿಫ್ಟ್. ಇದು ಕೂಡ ಸಿಂಗಲ್ ಓನರ್, ಗಾಡಿ ಒರಿಜಿನಾಲಿಟಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಎಲ್ಲೂ ಡೆಂಟು ಕ್ರಾಚಸ್ ಎಲ್ಲ ನೀಟ್ ಆಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 4,75,000 ಹೇಳೋದು. ಫೈನಲ್ ಟು ಫೈನಲ್ 4.25 ಲಕ್ಷಕ್ಕೆ ಕೊಟ್ಬಿಡೋಣ ಸರ್. 4,50,000. ಹೌದೌದು. ಹಾಗೆ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀನಿ ಸರ್. ಫೈನಾನ್ಸ್ ಕೂಡ ಆಗುತ್ತೆ. ಹಾಗೆ ನೆಕ್ಸ್ಟ್ ಸೆಲೆರಿಯೋ ಇರೋದು ಸರ್ 2014 ಮಾಡಲು ಆಟೋಮೆಟಿಕ್ ಗಾಡಿ. ಇದು ನೀಟ್ ಆಗಿದೆ, ಒರಿಜಿನಾಲಿಟಿ ಇದೆ, ಎಲ್ಲೂ ನೀಟ್ ಆಗಿದೆ, ಏನು ಡೆಂಟು ಕ್ರಾಚಸ್ ಇಲ್ಲ, ಒಳ್ಳೆ ಸೀಟ್ ಕವರ್ ಇದೆ, ಸಿಸ್ಟಮ್ ಇದೆ. ಬಹಳ ಜನ ಹುಡುಕ್ತಾ ಇರ್ತಾರೆ ಆಟೋಮೆಟಿಕ್ ಬೇಕು ಅಂತ. ಲೇಡೀಸ್ ಆಗಲಿ ವಯಸ್ಸಾಗಿರೋರಿಗೆ ಎಲ್ಲರಿಗೂ ಯೂಸ್ ಆಗುತ್ತೆ. ಇದು ಫೈನಲ್ 3,45,000 ಕೊಟ್ಬಿಡೋಣ ಸರ್. 3,45,000 ಸೆಲೆರಿಯೋ ಸಿಗ್ತಿರೋದು. ಹಾಗೆ ನೆಕ್ಸ್ಟ್ ಮತ್ತೊಂದು 2012 ಮಾಡಲು ಫೋರ್ಡ್ ಫಿಯೆಸ್ಟಾ ಕ್ಲಾಸಿಕ್. AC ಪೋಸ್ಟರಿಂಗ್ ಪೌಂಡ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲ್ ಇದೆ, ಒರಿಜಿನಾಲಿಟಿ ಇದೆ, ಡೀಸೆಲ್ ಗಾಡಿ. ಇದು ಓನರ್ ಇದು ಸಿಂಗಲ್ ಓನರ್ ಸರ್. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಹೇಳೋದು 2.75. ಫೈನಲ್ ಟು ಫೈನಲ್ 2,55,000 ಕೊಟ್ಬಿಡೋಣ ಸರ್. 2,55,000ಗೆ ನಿಮ್ಗೆ ಸೆಕೆಂಡ್ ಓನರ್ 12 ಮಾಡಲು ಡೀಸೆಲ್ ಗಾಡಿ. ಸರ್ ಇದು 2011 ಮಾಡಲು, ಪೆಟ್ರೋಲ್ ಗ್ಯಾಸ್ ಎರಡು ಇದೆ, ಸ್ಪೋರ್ಟ್ಸ್ ವರ್ಷನ್ ಗಾಡಿ. ಇದು ನೀಟ್ ಆಗಿದೆ, ಸಿಸ್ಟಮು ಸೀಟ್ ಕವರ್ ಆಗಲಿ ಬಾಡಿ ಲೈನ್ ಎಲ್ಲೂ ಏನು ಖರ್ಚು ಮಾಡೋಂಗಿಲ್ಲ, ನೀಟ್ ಆಗಿದೆ. ಇದು ಫೈನಲ್ ಟು ಫೈನಲ್ 2,45,000 ಕೊಟ್ಬಿಡೋಣ ಸರ್.
ಎಸ್ ಸರ್, ಈಕೋಗಳು ಆಲ್ಮೋಸ್ಟ್ ಇಲ್ಲಿ 2 ಕಾಣ್ತಿದೆ. ಟೋಟಲ್ ಎಷ್ಟು ಗಾಡಿಗಳಿದೆ ಸರ್? ಸರ್ ಟೋಟಲ್ ನಮ್ಮ ಹತ್ರ ಈಕೋ 5 ಗಾಡಿ ಇದೆ ಸರ್. ಓಕೆ, ಈ ಗಾಡಿ ಸರ್ 2013 ಮಾಡಲು ಜನವರಿ ಸಿಂಗಲ್ ಅನ್ನೋದು. ಇದು ಕೂಡ ಗಾಡಿ ಒರಿಜಿನಾಲಿಟಿ ಇದೆ, ಎಲ್ಲೂ ಡೆಂಟು ಕ್ರಾಚಸ್ ಎಲ್ಲ ನೀಟಾಗಿದೆ, ಬಾಡಿಲಿಂದ ತುಂಬಾ ಚೆನ್ನಾಗಿದೆ, ಫೈನಾನ್ಸ್ ಕೂಡ ಆಗುತ್ತೆ. ಸಿಂಗಲ್ ಒಂದದು. ಇದು ಹೇಳೋದು ಫೈನಲ್ 295 ಹೇಳೋದು, ಫೈನಲ್ ಟು ಫೈನಲ್ 2,80,000 ಕೊಟ್ಬಿಡೋದು. 2,80,000ಕ್ಕೆ ನಿಮ್ಗೆ ಈಕೋ ವಿತ್ ಫೈನಾನ್ಸ್ ಆಗುತ್ತೆ. ಹೌದೌದು. ಇದು ಬೇಡ ನಿಮ್ಗೆ ಇನ್ನೊಂದು ನೋಡಿ ಸರ್, 19 ಮಾಡಲು ಸಿಂಗಲ್ ಅನ್ನೋದು ಗಾಡಿ. ಇದು ಕೂಡ ಇದರಲ್ಲಿ ಏರ್ ಬ್ಯಾಗ್ ಬರುತ್ತೆ, 7 ಸೀಟರ್. ಇದು ಕೂಡ ಒರಿಜಿನಲ್ ಇದೆ, ಫೈನಾನ್ಸ್ ಕೂಡ ಆಗುತ್ತೆ. ಇದು ಫೈನಲ್ ಟು ಫೈನಲ್ ಬಂದ್ಬಿಟ್ಟು 4,65,000 ಕೊಟ್ಬಿಡೋಣ ಸರ್. ಫೈನಾನ್ಸ್ ಆಗೋದ್ರೆ ಒಂದು 4 ಲಕ್ಷ ಆಗ್ಬೋದು. ಸಿವಿಲ್ ಚೆನ್ನಾಗಿದೆ, ಆಗುತ್ತೆ. 60,000 ತಗೊಂಡ್ಬಂದ್ರೆ ಗಾಡಿ ಸಿಗುತ್ತೆ. ಅದು ಸಿವಿಲ್ ಚೆನ್ನಾಗಿದೆ, ಮಾಡಿಸ್ಕೊಡ್ತೀವಿ. ನೋಡಿ ಇದು ಒಂದು 15 ಮಾಡಲು, ಇದು ಆಟೋಮೆಟಿಕ್ ಸರ್. ಆಟೋಮೆಟಿಕ್ ನಮ್ಮ ಹತ್ರ ತುಂಬಾ ಗಾಡಿ ಇದೆ ಸರ್. ಆಟೋಮೆಟಿಕ್ ಹುಡ್ಕೋದು ಬಂದ್ಬಿಟ್ರೆ ಅದು ಯಾವ್ದು ಬೇಕು ಸೆಲೆಕ್ಷನ್ ಮಾಡಬಹುದು. ಇದು 15 ಮಾಡಲು. ಇದು ಕೂಡ ಗಾಡಿ ನೀಟ್ ಆಗಿದೆ, ಎಲ್ಲೂ ಡೆಂಟ್ ಎಲ್ಲ ಇದೆ. ಇದು ಸೆಕೆಂಡ್ ಅನ್ನೋದು ಒರಿಜಿನಾಲಿಟಿ ಇದೆ. ಇದು ಫೈನಲ್ ಟು ಫೈನಲ್ 3,40,000 ಕೊಟ್ಬಿಡಿ ಸರ್. ಇದು 3,40,000ಕ್ಕೆ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀನಿ ಸರ್. ಫೈನಾನ್ಸ್ ಕೂಡ ಆಗುತ್ತೆ. ಹೌದೌದು. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಆಲ್ಟೋ 800. ಆಲ್ಟೋ 800 13 ಮಾಡಲ್ ಸಿಂಗಲ್ ಅನ್ನೋದು ಗಾಡಿ ಒರಿಜಿನಾಲಿಟಿ ಇದೆ, ಇನ್ನ ವಾಶ್ ಗಿಶ್ ಆಗಿಲ್ಲ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿ, AC ಇದೆ, ಪೋಸ್ಟರಿಂಗ್ ಪೌಂಡ್ ಇದೆ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿ. ಹೇಳೋದು 2.5, ಫೈನಲ್ ಟು ಫೈನಲ್ 2,35,000 ಕೊಡ್ಬೇಡ ಸರ್. 2,35,000ಕ್ಕೆ ಆಲ್ಟೋ 800. ಓನರ್ ಎಷ್ಟು ಹೇಳಿದ್ರೆ? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಹಾಗೆ ಮತ್ತೊಂದು ಆಮೇಲೆ ಫಿಗೋ ಇದೆ ನೋಡಿ ಸರ್, ಡೀಸೆಲ್ 2013 ಮಾಡಲು. ಇದು ಕೂಡ AC ಪೋಸ್ಟರಿಂಗ್ ಪೌಂಡ್ ಇದೆ, ಗಾಡಿ ಒರಿಜಿನಾಲಿಟಿ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,95,000 ಕೊಡ್ಬಿಡೋಣ ಸರ್. 1,95,000ಕ್ಕೆ ಫೋರ್ಡ್ ಫಿಗೋ ಡೀಸೆಲ್ ವೇರಿಯಂಟ್. ಡೀಸೆಲ್ 13 ಮಾಡಲು. ಓನರ್ ಸರ್? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಹಾಗೆ ಮತ್ತೊಂದು ಒಮಿನಿ ಕಾರ್ಗೋ ಇರೋದು ಸರ್. ಹೌದೌದು ಸರ್, ಹೇಳಿ ಸರ್. ಇದು 2016 ಮಾಡಲು. ಬಹಳ ಜನ ಹುಡುಕ್ತಾ ಇರ್ತಾರೆ ಕಾರ್ಗೋ ಬೇಕು ಅಂತ. ಓಮ್ನಿ 16 ಮಾಡಲು ಸಿಂಗಲ್ ಓನರ್, ಗಾಡಿ ಒರಿಜಿನಾಲಿಟಿ ಇದೆ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿರೋದು. CNG ಇದೆಯಾ ಸರ್ ಫಿಟ್ಟೆಡ್? ಹೌದು, ಪೆಟ್ರೋಲ್ ಗ್ಯಾಸ್ ಎರಡೂ ಇದೆ ಸರ್. ಓಕೆ, ಗ್ಯಾಸ್ ಸರ್. ಇದು ಹೇಳೋದು 1.5, ಫೈನಲ್ ಟು ಫೈನಲ್ 1,40,000 ಕೊಡ್ಬಿಡೇನು ಸರ್. 1,40,000ಕ್ಕೆ ನಿಮ್ಗೆ ಕಾರ್ಗೋ ಯಾರು ಬೇಕಂದ್ರೆ ಗ್ಯಾಸ್ ಇರುತ್ತೆ, ನಿಮ್ಗೆ ಪೆಟ್ರೋಲ್ ಇರುತ್ತೆ. 1,40,000 2016 ಮಾಡಲು. ಇನ್ನೊಂದು ನೋಡಿ ಸರ್, ಬಡೂರ್ ಬಾದಾಮಿ ಒಂದು ಪುಟ್ಟ ಬಜೆಟ್ ನಲ್ಲಿ AC ಪವರ್ ಸ್ಟೇರಿಂಗ್ FC ಇನ್ಶೂರೆನ್ಸ್ ಎಲ್ಲ ಇದೆ. ಹೇಳೋದು 95,000. ಬರೀ ಒಂದೇ ನಿಮ್ ಕಡೆಯಿಂದ ಬಂದ್ರೆ 80,000 ಕೊಟ್ಬಿಡಿ ಸರ್. ಫೈನಲ್ 80,000ಕ್ಕೆ ನಿಮ್ಗೆ ಈ ಗಾಡಿ ನಿಮ್ಗೆ AC ಎಲ್ಲ ಸಿಗುತ್ತೆ. AC ಇದೆ, ಪವರ್ ಸ್ಟೇರಿಂಗ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಸರ್. ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಹಾಗೆ ಮತ್ತೊಂದು ಈಕೋ ಇರೋದು ಸರ್ 2019 ಮಾಡಲು ಸರ್. ಇದು 2019 ಮಾಡಲು ಸಿಂಗಲ್ ಅನ್ನೋದು. ಇದು ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 4,25,000 ಕೊಟ್ಬಿಡಿ ಸರ್. 4,25,000ಕ್ಕೆ ನಿಮ್ಗೆ ಈಕೋ ಗಾಡಿ ತೋರಿಸಿರೋದು. 2 ಗಾಡಿಗಳಿದೆ. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್ 2008 ಮಾಡಲು ಸ್ಯಾಂಟ್ರೋ ಜಿಂಕ್ GLS. ಇದು ಕೂಡ ಒಂದು ಆಯಿಲ್ ಸರ್ವಿಸ್ ಮಾಡ್ಕೋಬೇಕು. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,35,000 ಕೊಟ್ಬಿಡಿ ಸರ್. 1,35,000ಕ್ಕೆ. ಹೌದೌದು ಸರ್. ಹಾಗೆ ನೆಕ್ಸ್ಟ್ ಮತ್ತೊಂದು ಸರ್ 2013 ಮಾಡಲು ಸೆಕೆಂಡ್ ಓನರ್ ಗಾಡಿ. ಇದು ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿ, ಫೈನಾನ್ಸ್ ಕೂಡ ಆಗುತ್ತೆ, ಸ್ಪೋರ್ಟ್ಸ್ ಪರ್ಸನ್. ಇದು ಫೈನಲ್ ಟು ಫೈನಲ್ 2,75,000 ಕೊಟ್ಬಿಡಿ ಸರ್. 2,75,000ಕ್ಕೆ. ಯಾವ ವೇರಿಯಂಟ್ ಸರ್ ಇದು? ಸ್ಪೋರ್ಟ್ಸ್ ಸರ್. ಇದು ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. ಓನರ್ ಎಷ್ಟು ಹೇಳಿದ್ರೆ ಸರ್? ಸೆಕೆಂಡ್ ಓನರ್. ಇದು ನೋಡಿ ಸರ್, ಇದು ಹೇಳಿ. ಒಂದು ಪುಟ್ಟ ಬಜೆಟ್ ನಲ್ಲಿ ಡೀಸೆಲ್ ಗಾಡಿ, 2 ವೀಲರ್ ಬಜೆಟ್ ನಲ್ಲಿ 10 ಮಾಡಲು, AC ಪವರ್ ಸ್ಟೇರಿಂಗ್, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಬರೀ 1,25,000 ಕೊಟ್ಬಿಡಿ ಸರ್. 1,25,000ಕ್ಕೆ ಫೋರ್ಡ್ ಫಿಯೆಸ್ಟಾ ಅಲ್ವಾ ಸರ್? ಇಂಡಿಗೋ ಡೀಸೆಲ್, ಟಾಟಾ ಇಂಡಿಗೋ ಡೀಸೆಲ್ ವೇರಿಯಂಟ್ 1,20,000ಕ್ಕೆ ನಿಮಗೆ 25 ಡೀಸೆಲ್ ವೇರಿಯಂಟ್ ಸಿಗ್ತದೆ. ಹೌದು, 125 ಆಗುತ್ತೆ ಸರ್. ಹಾಗೆ ಮತ್ತೊಂದು ಇರೋದು ಈಕೋ ಸ್ಪೋರ್ಟ್ ಇದೆ ನೋಡಿ ಸರ್. ಈಕೋ ಸ್ಪೋರ್ಟ್ 2013 ಮಾಡಲು. 2013 ಸೆಕೆಂಡ್ ಓನರ್ ಡೀಸೆಲ್. ಯಾವ ವೇರಿಯಂಟ್ ಗಾಡಿ? ಇದು ಮಿಡ್ಲ್ ವರ್ಷನ್, AC ಪೋಸ್ಟಿಂಗ್ ಪೌಂಡೋ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3,40,000 ಕೊಟ್ಬಿಡಿ ಸರ್. ಫೈನಲ್ 40,000ಕ್ಕೆ. ಹೌದೌದು, ಈಕೋ ಸ್ಪೋರ್ಟ್ಸ್. ಹಾಗೆ ಮತ್ತೊಂದು 2011 ಮಾಡಲು A ಸ್ಟಾರ್ ಸರ್. ಇದು ಕೂಡ AC ಪೋಸ್ಟಿಂಗ್ ಪೌಂಡೋ ಇದೆ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು ಫೈನಲ್ ಟು ಫೈನಲ್ 1,35,000 ಕೊಟ್ಬಿಡಿ. 1,35,000ಕ್ಕೆ ಈ ಗಾಡಿ ಸಿಗ್ತಿರೋದು. ಹಾಗೆ ನೆಕ್ಸ್ಟ್ ಮತ್ತೊಂದು ಸರ್ 2011 ಮಾಡಲು ಫೋರ್ಡ್ ಫಿಗೋ ಪೆಟ್ರೋಲ್. ಇದು ಗಾಡಿ ಒರಿಜಿನಾಲಿಟಿ ಇದೆ. ಇದು ಬಂದ್ಬಿಟ್ಟು ಫೈನಲ್ ಸರ್. ಇದು ಸೆಕೆಂಡ್ ಓನರ್. 1,65,000 ಕೊಟ್ಬಿಡಿ ಸರ್. 1,65,000ಕ್ಕೆ ಫೋರ್ಡ್ ಫಿಗೋ ಸಿಗ್ತಿರೋದು. ಈಕೋ ನೋಡೋರಿಗೆ 2010 ಮಾಡಲು. ಇದು ಗಾಡಿ ಒರಿಜಿನಾಲಿಟಿ ಇದೆ, ಒರಿಜಿನಲ್ ಪೆಂಡ್ ಇದೆ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಟೈರ್ ಎಲ್ಲ ತುಂಬಾ ಚೆನ್ನಾಗಿದೆ, 7 ಸೀಟರ್. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,25,000 ಕೊಟ್ಬಿಡಿ. 2,25,000ಕ್ಕೆ. ಹೌದು ಸರ್, ಮಾಡಿ ಸರ್.